ಅಷ್ಟು ಸುಲಭದ ಕೆಲಸ ಅಲ್ಲ. ಅರ್ಥದ ಮತ್ತು ಜಾತಿಯ ಈ ಹಿಡಿತದಲ್ಲಿ ಮೇಲಿಡೋದಪ್ಪ ಅಂತಂದ್ರೆ ಭಾಳ ಕಷ್ಟ ಸಾಧ್ಯ. ಅದನ್ನೇನೋ ಒಂದಿಷ್ಟು ಸಾಧ್ಯ ಆಗಿದೆ ಅವ್ರಿಗೆ. ಅದಕ್ಕೆ ಆ ದಿಶೆಯಲ್ಲಿ ಮತ್ತು ಅವರು ತಮ್ಮ ಸಂಘಟನೆ ಮಾಡೋದು ಮತ್ತು ಮ್ಯಾಕ್ಸಿಮಮ್ ಈಗ ಕಣ್ಣು ಮುಂದೆ ಬಂದದ್ರೆ ಈಗ 85.1 ಹಿಂದುಳಿದವರು, ದಲಿತರು, ಆದಿವಾಸಿಗಳು ಮತ್ತು ಅದ್ರ ಜೊತೆಗೆ ನಮ್ಮ ಮೈನಾರಿಟಿ ಜನ ಇದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಆಗಿದೆ. ಹೀಗಾಗಿ ಅವರು ನಿಧಾನಕ್ಕೆ ಈ ಒಕ್ಕಲಿಗ ಮತ್ತು ಲಿಂಗಾಯತ ಲಾಬಿಯ ಒಂದು ಏನು ಪರಿಧಿ ಇದೆ ಅದನ್ನು ಛೇದಿಸಿ ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮವರಲ್ಲಿ ಒಗ್ಗಟ್ಟು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಲಿತರಲ್ಲಿ ನೋಡ್ರಿ ಎಡಗಯ ಬಲಗಯ ಅಲ್ಲೇ ಶುರು ಆಗಿದೆ ನಮ್ಮದು ಒಡಕ. ಮೊದಲು ಅದನ್ನು ಗಟ್ಟಿಗೊಳಿಸ್ಬೇಕಾಗಿದೆ. ಆ ದಿಶೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಬಿದ್ದಂಥ ಸಮುದಾಯದಲ್ಲಿ ಒಬ್ಬರಿಂದ ಆಗುವಂಥದ್ದಲ್ಲ. ಮತ್ತು ನಿರಂತರವಾಗಿ ಒಡೆಯುವಿಕೆ ಅದಾದ್ರೆ ಈ ದೇಶದಲ್ಲೇ ಒಡೆದು ಆಳೋದು ಮತ್ತು ಬ್ರಿಟಿಷರು ಆಳಿದ್ರು, ಅದಕ್ಕಿಂತ ಒಡೆದಾಳುವಂಥದ್ದು ನೋಡ್ಬೋದು ಬಂದೀವಿ. ಇವತ್ತು ಒಡೆದಾಳೋದು ಅದ. ಅದಕ್ಕೆ ಒಡೆದಾಳುವ ಪದ್ಧತಿನ ಕಿತ್ತಾಕಬೇಕಾಗಿದ್ದಪ್ಪ ಅಂದ್ರೆ ಒಂದು ಸಹಚಾರ ಆದರೂ ಮಾಡಬೇಕು. ಆ ದಿಶೆಯಲ್ಲೇ ಒಂದಿಷ್ಟು ಹೊಸದಿ ಜಾರಿಗಳವರು ಬುದ್ಧಿವಂತಿಗೆ ಹೆಜ್ಜೆ ನೀಡ್ತಾ ಇದ್ದಾರೆ. ತಮ್ಮ ಜನ ಮೊದಲು ಒಂದು ಮಾಡಿಕೊಳ್ಳೋದಪ್ಪ, ಆಮೇಲೆ ಮುಂದಿನ ನೋಡೋದು ಏನಾಗ್ತದೆ ಅನ್ನುವಂಥ ಮಾತನ್ನು ಸರಿಯಾದ ಹೆಜ್ಜೆ. ಅದಕ್ಕಾಗಿ ಅವರು ಇವತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಏನಪ್ಪ ಅಂದ್ರೆ ಮುನಿಯಪ್ಪ ಅವರ ಮನೆಗೆ ಹೋಗಿ ಭೇಟಿಯಾಗಿದ್ದು, ಕೆ ಎಸ್ ಮುನಿಯಪ್ಪನವರಿಗೆ ಭೇಟಿಯಾಗಿ ಅವರೊಂದಿಗೆ ಅವರನ್ನು ಮಾತಾಡಿದ್ವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ಇಲ್ಲಂತಲ್ಲ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಸ್ತೆ ಅಭಿವೃದ್ಧಿ ಮತ್ತು ಇನ್ನುಳಿದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಜಾತಿ ಗಣತಿ ಬಗ್ಗೆ, ಒಳ ಮೀಸಲಾತಿ ಕುರಿತು ಒಂದಿಷ್ಟು ಮಾತುಕತೆ ಮಾತಾಡಿದ್ದೀರಿ ಅಂತ ಹೇಳಿದ್ದಾರೆ. ಅಂದ್ರೆ ಮೂರು ಉದ್ದೇಶ ಅದು ಬೇರೆನೇ ಇರ್ತದೆ ಯಾವಾಗಲೂ. ನಮ್ಮಲ್ಲೊಂದು ಗಾದಿ ಮತ್ತದಲ್ಲ, ಆನೆ ತಿನ್ನು ಹಲ್ಲೊಂದಂತ ಆನೆಗೆ ತೋರಿಸು ಹಲ್ಲು ಇನ್ನೊಂದು, ಹಂಗೆ ಇದೊಂದು ತೋರಿಕೆ ಏನು ಡೆವಲಪ್ಮೆಂಟ್ ಬಗ್ಗೆ ನಾವು PW ಮಿನಿಸ್ಟರ್ ಅದನ್ನೇ ಹೋಗಿ ಭೇಟಿಯಾಗಿದ್ದೀನಿ ಅಂತೇಳಿ ಕ್ಲಿಯರೆನ್ಸ್ ಕೊಡ್ತಾಯಿದ್ದಾರೆ. ಅದು ನಮ್ಮ ಪತ್ರಕರ್ತ ಬಿಡ್ಬೇಕಲ್ರಿ. ಅವರು ಇಲ್ಲ ನಿಮಗೆ 2 ಗಂಟೆ ಅದಕ್ಕೆ ಸುದೀರ್ಘವಾಗಿ ಚರ್ಚೆ ಆಗಿದೆ, ಮತ್ತೇನು ಮಾತಾಡಿದ್ರಿ ಅನ್ನುವಂಥ ಮಾತನ್ನು ಕೆಲವು ಮೂರುಗಳ ಪ್ರಕಾರ ಇಲ್ಲ ನೀವು ನಮಗೆ ಅಧ್ಯಕ್ಷ ಸ್ಥಾನಕ್ಕೆ ಸಪೋರ್ಟ್ ಮಾಡಿರಿ, ನಾವು ನಿಮಗೆ ಏನಪ್ಪ ಅಂತಂದ್ರೆ ಮುಂಬರೋ ದಿನಗಳೆಲ್ಲ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಮಾತುಗಳಾಗಿರ್ಬೋದು. ಅದಕ್ಕೆ ನಮ್ಮ ಮುನಿಯಪ್ಪನವ್ರು ಸಹಜದ, ಅವರು ಸೀನಿಯರ್ ಲೀಡರ್, ಜೊತೆಗೆ ಒಂದಿಷ್ಟು ತಪ್ಪು ಒಪ್ಪು ಎಲ್ಲರೂ ಇರೋಣ, ಯಾರಲ್ಲಿಲ್ಲ, ಎಲ್ಲರೂ ಕುರ್ಚಿ ಆಸೆ ಇರೋದನ್ನು. ಕುರ್ಚಿ ಆಸೆ ನನಗಿಲ್ಲ, ಇನ್ನೊಬ್ಬರಿಲ್ಲ, ನಾವು ಅದನ್ನು ಅನ್ನುವಂಥ ಅವಶ್ಯಕತೆ ಇಲ್ಲ. ಆಸೆ ದುಃಖಕ್ಕೆ ಕಾರಣ ಸರಿ, ಅದು ದುರಾಸೆ ಅದಕ್ಕಿಂತ ಕೆಟ್ಟದ್ದು. ಈ ದುರಾಸೆ